ಹೆಲೋ ಎವ್ರಿವನ್. 33ನೇ ಪ್ರಶ್ನೆಯನ್ನ ಗಮನಿಸಿ. ತ್ರಿಭುಜ ಎಬಿಸಿಯ 3 ಶೃಂಗಗಳ ನಿರ್ದೇಶಾಂಕಗಳು ಕ್ರಮವಾಗಿ ಎ 7,2, ಬಿ 9,10, ಸಿ 1,4 ಆಗಿವೆ ಹಾಗೂ ಇ ಮತ್ತು ಎಫ್ ಗಳು ಕ್ರಮವಾಗಿ ಎಬಿ ಮತ್ತು ಎಸಿ ಗಳ ಮಧ್ಯಬಿಂದುಗಳಾದರೆ ಇಎಫ್ ಇಸ್ ಈಕ್ವಲ್ ಟು 1/2pc ಎಂದು ಸಾಧಿಸಿ. ಸೊ ಇಲ್ಲಿ ಇ ಮತ್ತು ಎಫ್ ಗಳೇನ್ ಹೇಳಿ ಮಧ್ಯಬಿಂದುಗಳಾಗಿದೆ. ಎ ಬಿ ಮತ್ತು ಎಸಿಯ ಮಧ್ಯಬಿಂದು ಆದ್ರೆ ಮಕ್ಕಳೇ, ಸೊ ನಾವು ಈ ಬಿಂದುವಿನ ನಿರ್ದೇಶಾಂಕವನ್ನ ಕಂಡುಹಿಡಿಯೋಣ. ಹೇಗೆ? ಮಧ್ಯಬಿಂದುವಿನ ಸೂತ್ರವನ್ನ ಉಪಯೋಗಿಸಿ ನಾವು ಇ ಮತ್ತು ಎಫ್ ಬಿಂದುವಿನ ನಿರ್ದೇಶಾಂಕವನ್ನ ಫೈಂಡ್ ಔಟ್ ಮಾಡೋಣ ಮಕ್ಕಳೇ. ಓಕೆ, ಸೊ ಮೊದಲನೇದಾಗಿ ಈ ಬಿಂದುವಿನ ನಿರ್ದೇಶಾಂಕ is equal to, ಸೊ ಇಲ್ಲಿ ಸೂತ್ರ ಏನ್ ಹೇಳಿ, ಪಿ ಆಫ್ ಎಕ್ಸ್ y is equal to x1 plus x2 divided by 2, y1 plus y2 divided by 2. ಸೊ ಇದು ಮಧ್ಯಬಿಂದುವಿನ ಸೂತ್ರ. ಓಕೆ, ಸೊ ಈಗ ನಾವಿಲ್ಲಿ ಈ ಬಿಂದುವಿನ ನಿರ್ದೇಶಾಂಕ x1, y1. ಓಕೆ, ಸೊ ಇಲ್ಲಿ x1 7 plus 9 a p ಅಲ್ವಾ, ಡಿವೈಡೆಡ್ ಬೈ 2, 2 plus 10 ಡಿವೈಡೆಡ್ ಬೈ 2. ಸೊ ಇಸ್ ಈಕ್ವಲ್ ಟು ಏನಾಗುತ್ತೆ, 7 14 16 ಡಿವೈಡೆಡ್ ಬೈ 2, 12 ಡಿವೈಡೆಡ್ ಬೈ 2 ಆಗುತ್ತೆ. ಸೊ ಇಸ್ ಈಕ್ವಲ್ ಟು ಏನಾಯ್ತು ಹೇಳಿ, 8, 6. ಓಕೆ, ಸೊ ಹಾಗಾದ್ರೆ ಇಲ್ಲಿ ನಮ್ಗೆ ಈ ಬಿಂದುವಿನ ನಿರ್ದೇಶಾಂಕ ಸಿಕ್ಕಿದೆ. ಇದನ್ನ x1 y1 ಅಂತ ತಗೊಂಡ್ರೆ ಸೊ 8, 6. ಈಗ ಅದೇ ರೀತಿಯಾಗಿ ಎ ಸಿ ಅಲ್ಲಿ ಎಫ್ ಮಧ್ಯಬಿಂದು ಆದ್ರೆ ನಾವು ಎಫ್ ಬಿಂದುವಿನ ನಿರ್ದೇಶಾಂಕವನ್ನ ಕಂಡುಹಿಡಿಯೋಣ ಮಕ್ಕಳೇ. ಓಕೆ, ಸೊ ಎಫ್ ಬಿಂದುವಿನ ನಿರ್ದೇಶಾಂಕ ಇಸ್ ಈಕ್ವಲ್ ಟು ಇಲ್ಲಿ ಎಫ್ ಆಫ್ x2, y2 ಅಲ್ವಾ. ಸೊ ಇಲ್ಲಿ ಏನಿದೆ, 7, 2, 1, 4. So x1 plus x2 divided by 2, y1 plus y2 divided by 2. So is equal to, so ಇಲ್ಲಿ 8 divided by 2, 6 divided by 2 ಆಗುತ್ತೆ. So is equal to, ಈ ಏನಾಯ್ತು ಹೇಳಿ, ಸಾರಿ ಎಫ್ ಅಲ್ವಾ. ಸೊ ಎಫ್ x2, y2 ವಿನ ನಿರ್ದೇಶಾಂಕ ಏನಾಗುತ್ತೆ ಹೇಳಿ, ಸೊ 4, 3 ಆಗತ್ತೆ ಮಕ್ಕಳೇ. ಓಕೆ, ಸೊ ಈಗ ನಾವು ಏನ್ ಹೇಳ್ಬೇಕಾಗಿದೆ, ಇ ಎಫ್ ಇಸ್ ಈಕ್ವಲ್ ಟು 1/2 BC ಅಂತ ಸಾಧಿಸ್ಬೇಕು. ಸೊ ಹಾಗಾದ್ರೆ ಇಲ್ಲಿ ನಾವು ಇ ಎಫ್ ನ ಉದ್ದವನ್ನ ಕಂಡುಹಿಡಿಬೇಕು. ಸೊ ಅದು ಹೇಗಿರತ್ತೆ ಹೇಳಿ, ಹಾಫ್ ಆಫ್ BC ಇರತ್ತೆ ಮಕ್ಕಳೇ. ಓಕೆ, ಸೊ ನಾವಿಲ್ಲಿ ದೂರದ ಸೂತ್ರವನ್ನ ಉಪಯೋಗಿಸಿ ಇ ಎಫ್ ನ ಡಿಸ್ಟೆನ್ಸ್ ಅಂದ್ರೆ ದೂರವನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ಈ x1 y1 ಎಷ್ಟಿದೆ, ಈ x1 y1 is equal to 8, 6. ಹಾಗೆ f x2 y2 ಎಷ್ಟಿದೆ, 4, 3 ಇದೆ. ಸೊ ಅದೇ ರೀತಿ ಬಿ ಸಿ ಯ ಉದ್ದವನ್ನು ಹೇಳಬೇಕು. ಬಿ 9, 10. ಸೊ ಬಿ 9, 10. ಹಾಗೆ ಸಿ ಎಷ್ಟಿದೆ, 1, 4 ಇದೆ. ಸೊ ಸಿ 1, 4. ಓಕೆ, ಸೊ ಈಗ ನಾವು ಇ ಎಫ್ ಇಸ್ ಈಕ್ವಲ್ ಟು ಏನ್ ಹೇಳಿ, ಸ್ಕ್ವೇರ್ ರೂಟ್ ಆಫ್ x2 minus x1 whole square plus y2 minus y1 whole square, x2 minus x1 whole square plus y2 minus y1 whole square. So is equal to x2 ಏನ್ ಹೇಳಿ, 4 minus 8 whole square plus y2 ಏನ್ ಹೇಳಿ, 3 minus 6 whole square, square root ಅಲ್ವಾ. ಸೊ is equal to, ಸೊ ಇದು -4 whole square plus -3 whole square, square root ಬರುತ್ತೆ. ಸೊ is equal to 16 plus 9. ಸೊ ಎಷ್ಟಾಯ್ತು ಇದು, 25 ಅಲ್ವಾ. ಸೊ ಹಾಗಾದ್ರೆ ಇಲ್ಲಿ ವರ್ಗಮೂಲ 25 ಅಂದ್ರೆ 5 ಮಾನಗಳಾದವು. ಇದು ನಮ್ಗೆ ಇ ಎಫ್ ನ
ದೂರ ಸಿಕ್ಕಿದೆ. ಸೊ ಈಗ ಬಿ ಸಿ ಯ ದೂರವನ್ನ ಕಂಡುಹಿಡಿಬೇಕು. ಯಾಕಂದ್ರೆ ಇಲ್ಲಿ ಇ ಎಫ್ ಏನಾಗಿದೆ, ಹಾಫ್ ಆಫ್ ಬಿ ಸಿ ಅಂತ ಸಾಧಿಸ್ಬೇಕು ನಮ್ಗೆ. ಸೊ ಹಾಗಾಗಿ ಇಲ್ಲಿ ಬಿ ಸಿ ಯ ದೂರ, ಸೊ ಈಸ್ ಈಕ್ವಲ್ ಟು ದೂರದ ಸೂತ್ರ x2 minus x1 whole square plus y2 minus y1 whole square. So is equal to, so ಇಲ್ಲಿ x2 ಏನಿದೆ ಹೇಳಿ, 1 minus 9 whole square plus 4 minus 10 whole square ಆಯ್ತು. Okay, so is equal to, so ಇದು minus 8 whole square plus 6 whole square ಆಗುತ್ತೆ. ಈಸ್ ಈಕ್ವಲ್ ಟು 8 64 ಪ್ಲಸ್ 36. ಸೊ ಈಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ, 100, ವರ್ಗಮೂಲ 100 ಈಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ, 10 ಮಾನಗಳು ಆದವು. ಸೊ ಇಲ್ಲಿ ಸಮೀಕರಣ 1, ಸೊ ಇದನ್ನ ಸಮೀಕರಣ 1, ಇದನ್ನ ಸಮೀಕರಣ 2 ಅಂತ ಇಟ್ಕೊಂಡ್ರೆ, ಸಮೀಕರಣ 1 ಮತ್ತು 2ರಿಂದ ಏನ್ ಹೇಳ್ಬೋದು ಮಕ್ಕಳೇ, ಇ ಎಫ್ ಈಸ್ ಈಕ್ವಲ್ ಟು ಏನ್ ಹೇಳಿ, ಹಾಫ್ ಆಫ್ ಬಿ ಸಿ ಆಯ್ತು. ಓಕೆ, ಸೊ ಇ ಎಫ್ ಏನಾಗುತ್ತೆ ಹೇಳಿ, ಹಾಫ್ ಆಫ್ BC ಆಗುತ್ತೆ. ಥ್ಯಾಂಕ್ ಯು.